ಶಾಸಕರಾದ ಭದ್ರಾವತಿ ಶಾಸಕರಾದ ಸಂಗಮೇಶ್ವರ್ ತಮ್ಮ ಮನೆಗೆ ಬಂದ್ರು. ಏನೆಲ್ಲ ಚರ್ಚೆ ಆಯ್ತು? ಏನಿಲ್ಲ, ಅದೇ ಇವಾಗ ಓಟಿನ ವಿಚಾರ. ಒಂದು ಓಟ್ ಹೋದ್ರೂ ಡಿಸ್ಟರ್ಬೆನ್ಸ್ ಆಗುತ್ತೆ, ಬೇರೆಯವರಿಗೆ ಅವಕಾಶ ಆಗುತ್ತೆ. ಏನಾದ್ರು ಇಲ್ಲ, ನಾನು ವಿನ್ ಆಗ್ತೀನಿ, ಅದ್ರ ಬಗ್ಗೆ ಡಿಸ್ಕಷನ್ ಇಲ್ಲ ಅಂತಂದೆ. ಅದಕ್ಕೆ ಅವರು ಮತ್ತೆ ಅವ್ರೇನಾದ್ರು ಹೇಳ್ತಾರಂತ ನಾನು ಹೇಳ್ಬಿಟ್ಟೆ. ಮತ್ತೆ ನನಗೆ ಹೇಳ್ತೀನಿ ನೋಡ್ರಿ, ನನ್ನ ನಿಗಮ ಮಂಡಳಿ ಬೇಡ, ತುಂಬಾ ಆತ್ಮೀಯರಿದ್ದಾರೆ ನನಗೆ. ಯಾವ ನಿಗಮ ಮಂಡಳಿನೂ ಬೇಡ, ಯಾವ ಚೇರ್ಮನ್ ಬೇಡ, ನನಗೆ ಯಾವ ಐಡೆಂಟಿ ಕಾರ್ಡು ಬೇಡ ಅಂತ ಹೇಳಿ ನಾನು ಹೇಳ್ಬಿಟ್ಟೆ ಅವ್ರಿಗೆ. ಬಂದು ಏನಂತ ಕೇಳಿದ್ರು ಸರ್? ಏನಿಲ್ಲ, ಈಗ ಹಬ್ಬ ತುಂಬಾ ಹತ್ರ ಇದಾರಲ್ಲ ಫ್ಯಾಮಿಲಿಗೆ, ಸೊ ಹಾಗಾಗಿ ನೋಡು ಸುಮ್ನೆ ಯಾಕೆ ಇದ್ ಮಾಡ್ಕೊಂತೀಯ ಹಂಗೆ ಅಂತಂದ್ರು. ಅವ್ರದ್ದೇನೋ ಯೋಚನೆ, ಒಂದೇ ಸತಿಗೆ ಬಂದಿದೀಯಾ, ನೀನು ಇದ್ ಮಾಡ್ಬೇಕಿತ್ತು ಹಂಗೆ ಅಂತ ಹೇಳಿದ್ರು ಅವರು. ಇಲ್ಲ ಚೆನ್ನಾಗಿದೆ, ಯಾರಿಗೂ ನಾಲೆಡ್ಜ್ ಪರ್ಸನ್ ಯಾರು ಇಲ್ಲ ಇಲ್ಲಿ ಸದ್ಯಕ್ಕೆ. ಆಮೇಲೆ ಯುವಕ ಬೇರೆ ಇದ್ದೀನಿ, ಅವಕಾಶ ಇದೆ, ನಾನು ಮಾತಾಡ್ತೀನಿ ಅಂತಂದೆ. ಪ್ರಯತ್ನ ಪಡ್ತೀನಿ, ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ, ಬಟ್ ಪಾಸಿಟಿವ್ ಇದೆ ಅಂತಂದೆ. ಸೊ ಹಾಗಾಗಿ ನೋಡಿ ಏನಾದ್ರು ಯೋಚನೆ ಇದ್ರೆ ಅಂತಂದ್ರು. ಇಲ್ಲ, ಅದ್ರ ಬಗ್ಗೆ ಏನಿಲ್ಲ, ಒಂದೆರಡು ದಿವಸ ಟೈಮ್ ತಗೋ ಅಂತಂದ್ರು. ಇಲ್ಲ, ನಾವು ಅದ್ರ ಬಗ್ಗೆ ಏನು ವಿಚಾರನೇ ಇಲ್ಲ ಅಂತಂದ್ರೆ, ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಹೇಳಿದ್ರು. ಓಕೆ, ನಾಮಿನೇಷನ್ ಸಂದರ್ಭದಲ್ಲಿ ಇದನ್ನ ಯಾರು ಮನವೊಲಿಸಿದ್ರು ಸರ್ ತಮ್ಗೆ? ಇಲ್ಲ, ಅವಾಗಿನೂ ಟಾಪಿಕ್ ಇದ್ದಿಲ್ಲ. ನನ್ನ ಪ್ರಕಾರ ನಂದು ಇಂಟ್ರೆಸ್ಟ್ ಮೇಲೆ ನಾನು ಹೋಗಿ ಹಾರಿದೆ. ಈಗ ತಾವು ಏನು ಪ್ರತಿಕ್ರಿಯೆ ನೀಡ್ತಿದ್ದಾರೆ ಸರ್? ಏನಿಲ್ಲ, ಜನರಿಗೆ ಪ್ರಚಾರಕ್ಕೆ ಹೋಗ್ತೀನಿ ಇವಾಗ. ಹೋಗಿದಾದ್ಮೇಲೆ ನನಗೆ ಒಳ್ಳೆ ಸಪೋರ್ಟ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ. ಈಗ ನೋಡ್ರಿ, ಇವೆಲ್ಲ ಬೆಳವಣಿಗೆ ಏನ್ ತೋರಿಸುತ್ತೆ ಅಂದ್ರೆ, ನನಗಿದೆ ನಾಲೆಡ್ಜ್ ಅಂತಾನೆ ತೋರಿಸುತ್ತೆ. ಸೊ ಹಾಗಾಗಿ ನನಗೆ ನಾಲೆಡ್ಜ್ ಇರ್ಬೇಕಾದ್ರೆ, ನನಗೆ ಕನೆಕ್ಷನ್ಸ್ ಇರ್ಬೇಕಾದ್ರೆ ಜನರು ನನಗೆ ತುಂಬಾ ಸಪೋರ್ಟ್ ಮಾಡಬಹುದು. ಸಪೋರ್ಟ್ ಮಾಡಿ ನನಗೆ ಏನ್ ಮಾಡಕ್ ಇದ್ ಮಾಡಬಹುದು. ಬೇರೆ ಸಚಿವರದ ಕರೆ ಬಂದಿತ್ತ ಸರ್ ತಮ್ಗೆ ಯಾರು? ಇಲ್ಲ ಸರ್, ನನಗೆ ಯಾವ್ದು ಬಂದಿಲ್ಲ, ನಾನು ಯಾರಿಗೂ ಅಟೆಂಡ್ ಮಾಡಿಲ್ಲ. ಮುಂದಿನ ನಡೆಯ ಸರ್ ತಮ್ದು? ಏನಿಲ್ಲ, ಅಭಿವೃದ್ಧಿ ಕಡೆ ಅಷ್ಟೇ, ಸಿಂಪಲ್ ಆಗಿ. ಸೊ ಚುನಾವಣೆಯಿಂದ ಹಿಂದೆ ಸರಿಯೋ ಮಾತೇ ಇಲ್ಲ? ಇಲ್ಲ ಸರ್, ಟಾಪಿಕ್ ಇಲ್ಲ ಸರ್, ಟಾಪಿಕ್ ಇಲ್ಲ. ಈಗಾಗಲೇ ಸುಮಾರು ದಿವಸ ನೀವು ಪ್ರಚಾರ ಮಾಡಿದ್ದೀರಾ, ಸೊ ಹೇಗೆ ರೆಸ್ಪಾನ್ಸ್ ಮಾಡ್ತೀರಾ ಸರ್? ಇಲ್ಲ, ಪ್ರಚಾರ ಅಂತೂ ಆಗಿದೆ, ಇನ್ನು ಮಾಡ್ಬೇಕಲ್ಲ. ಸಾಕಷ್ಟು ಕಡೆ ನಾನು ಹೋಗ್ತಾ ಇದೀನಿ, ಪರ್ಸನಲಿ ಎಲ್ಲಾದ್ರೂ ಕಡೆ ಹೋಗಿ ಅಟೆಂಡ್ ಮಾಡ್ತಾ ಇದೀನಿ. ಮತ್ತೆ ನೆಕ್ಸ್ಟ್ ಫರ್ದರ್ ಡೆವಲಪ್ಮೆಂಟ್ ಏನೇನಾಗಬೇಕಂತ ಎಲ್ಲ ಫೋಟೋಸ್ ಎಲ್ಲ ಹಂಗೆ ಸರ್ವೇನೂ ಮಾಡ್ತಾ ಇದೀನಿ, ವರ್ಕ್ ಬಗ್ಗೆ, ನೆಕ್ಸ್ಟ್ ಫರ್ದರ್ ಬಗ್ಗೆ. ಸೊ ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದೀನಿ. ಯಾಕಂದ್ರೆ ಉಳಿದಿರೋದು ಬರೀ 20 ತಿಂಗಳಲ್ಲ, 20 ತಿಂಗಳಲ್ಲಿ 35 ವರ್ಷಕ್ಕೆ ಕನ್ಸು ಮಾಡಿದೀನಿ ಇವಾಗ ಫುಲ್ಫಿಲ್ ಆಗ್ಬೇಕಂತ ಹೇಳಿ. ಸೊ ಹಾಗಾಗಿ ಫಾಸ್ಟ್. ಹಾಗೆ ಈಗ ಬೇರೆ ಕ್ಯಾಂಡಿಡೇಟ್ಸ್ಗಳಿಗೂ 13 ಜನ ಈ ತರ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ದಾರೆ, ಅದು ನಿಮ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ? ಇಲ್ಲ, ನಾನು ಅದ್ರ ಪ್ಲಸ್ ಬಗ್ಗೆ ಆಗ್ಲಿ ಮೈನಸ್ ಬಗ್ಗೆ ಆಗ್ಲಿ ನಾನು ಯಾವ ವಿಚಾರನೂ ನಾನು ಯೋಚನೆ ಮಾಡುದಿಲ್ಲ. ನಾನು ಗೆಲ್ಲಬೇಕು, ನನ್ನ ಗೆಲುವು ನೋಡ್ಬೇಕು, ಡೆವಲಪ್ಮೆಂಟ್ ಮಾಡ್ಬೇಕು, ಉತ್ತರ ದಕ್ಷಿಣಕ್ಕೆ ಡಿಫ್ರೆನ್ಸ್ ಇರೋದು ಫುಲ್ಫಿಲ್ ಮಾಡ್ಬೇಕನ್ನೋ ಯೋಚನೆ ನಂಬಿದ್ದೀನಿ ಅಷ್ಟೇ.